ಕೇರಳ ಸರ್ಕಾರ ಕರ್ನಾಟಕ ಹಾಗೂ ಕನ್ನಡದ ಮೇಲೆ ಸವಾರಿ ಮಾಡುವ ತರಲೇ ಬಿಟ್ಟಿಲ್ಲ. ನನಗೆ ಅನಿಸಿಲ್ಲ ಕೇರಳ ಸರ್ಕಾರ ಕರ್ನಾಟಕದ ಮೇಲೆ ಸವಾರಿ ಏನು ಮಾಡಿಲ್ಲ. ಕೇರಳದ ರಾಜಕಾರಣಿಗಳು, ಕಾಂಗ್ರೆಸ್ಸಿನ ರಾಜಕಾರಣಿಗಳು ಕರ್ನಾಟಕ ಸರ್ಕಾರದ ಮೇಲೆ ಸವಾರಿ ಮಾಡಿರೋದು. ಕೇರಳ ಸರ್ಕಾರ ಬಂದು ಕೇಳಿತ್ತಾ ಮನೆ ಕಟ್ಕೊಡಿ ಅಂತ? ಕೇರಳ ಸರ್ಕಾರ ಬಂದು ಕೇಳಿತ್ತಾ ಆನೆ ಇದಾದಾಗ ಬಂದು ಕಂಪನ್ಸೇಷನ್ ಕೊಡಿಸಿ ಅಂತ? ಕೇಳಿದ್ಯಾರು? ಕಾಂಗ್ರೆಸ್ಸಿನ ಲೀಡರ್ಗಳಿಗೆ ಕೇಳಿದ್ರು. ಅದನ್ನು ಕೇರಳ ಸರ್ಕಾರ ಅಂತ ಹೆಂಗೆ ಹೇಳ್ತೀನಿ. ಬಟ್ ಕೇರಳ ಸರ್ಕಾರದ ಭಾಷಾ ನೀತಿ ಕರ್ನಾಟಕದ ಜೊತೆ ಒಂದು ರೀತಿ ತರಲೆಯನ್ನು ಪ್ರಾರಂಭ ಮಾಡಿದೆ. ಕನ್ನಡಿಗರ ವಿಚಾರದಲ್ಲಿ ಅಲ್ಲಿಯ ಕಮ್ಯುನಿಸ್ಟ್ ಸರ್ಕಾರ ಹೇಗೆ ಮೂಗು ತೋರಿಸಿದೆ ಅಂತ. ಇತ್ತೀಚೆಗಷ್ಟೇ ಕೋಗಿಲು ಲೇಔಟ್ನ ಒತ್ತುವರಿ ವಿಚಾರದಲ್ಲಿ ಖ್ಯಾತೆ ತೆಗೆದು ದೇಶದಲ್ಲೆಲ್ಲ, ಪ್ರಪಂಚದಲ್ಲೆಲ್ಲ, ಭೂಪಾತಾಳ ಆಕಾಶ ಎಲ್ಲದರಲ್ಲೂ ನಾವೇ ಅತ್ಯಂತ ಮಾನವೀಯತೆ ಅಂತ ಬುರುಡೆ ಬಿಡುವಂತಹ ಗಿರಾಕಿ ಆ ಪಿಣರಾಯಿ ವಿಜಯನ್ ಎಂಬ ನಿರ್ಗಮನಕ್ಕೆ ಸಜ್ಜಾಗಿರುವ ಮುಖ್ಯಮಂತ್ರಿ ಈ ಬಾರಿ ಮಖಕ್ಕೆ ಶಾಖ ಕೊಟ್ಕೊಳ್ಳೋಕ್ಕಾಗದೇ ಇರೋ ಮಟ್ಟಕ್ಕೆ ಊದೋ ಮಟ್ಟಕ್ಕೆ ಹೊಡೆದು ಕಳಿಸ್ತಾರೆ ಜನ ಅಲ್ಲಿಗ. ಇದೊಂದು ಹೊಡೆದು ಬಿಟ್ರೆ ಅಲ್ಲಿಗೆ ಎಡಪಕ್ಷಗಳ ಕತೆ ಮುಗೀತಪ್ಪ. ಸದ್ಯಕ್ಕಂತೂ ಮುಗೀತು. ಇನ್ನೊಂದು ಟರ್ಮ್ ಎದ್ದು ಬರೋವರೆಗೆ ಅವರು ಈ ಸರಿ ಕೊಡ್ತಾರೆ, ಸರಿಯಾಗಿ ಕೊಡ್ತಾರೆ ಕೇರಳದಲ್ಲಿ. ಅದಕ್ಕೆ ಮುಖ ಉಳಿಸ್ಕೊಳ್ಳೋಕ್ಕೆ ಈಗ ಕೇರಳ ಸರ್ಕಾರ ಇಲ್ಲದಕ್ಕೆಲ್ಲ ಕೈ ಹಾಕಿದೆ. ಅದರ ಇದು ಒಂದು ಯಾವುದು ಕೋಗಿಲು ಲೇಔಟಿಗೆ ಹಾಕಿದ್ರು ಟ್ವೀಟ್ ಶಯಬ. ಈಗ ಇದು ಕಾಸರಗೋಡಿನಲ್ಲಿ ಸುಮಾರು 200 ಕನ್ನಡ ಶಾಲೆಗಳಿವೆ. ಅಲ್ಲೆಲ್ಲ ಮಲಯಾಳಮನ್ನು ಕಡ್ಡಾಯ ಮಾಡುವಂಥ ತನ್ನ ಭಾಷಾ ಮಸೂದೆಯನ್ನು 2025 ಜಾರಿಗೆ ತರಕ್ಕೆ ಹೊರಟಿದೆ. ಸಹಜವಾಗಿ ಆಕ್ರೋಶ ಈ ಕಡೆಯಿಂದ ಬಂದಿದೆ. ಕನ್ನಡ ಸಂಸ್ಕೃತಿ ಮಂತ್ರಿ ಶಿವರಾಜ್ ತಂಗಡಗಿ ಕೇರಳದಲ್ಲಿ ಸುಮಾರು 202 ಶಾಲೆ ಇದೆ, ಭಾಷಾಮಯ ಇದೆ. ಅಲ್ಲಿ ಕಾಸರಗೋಡಲ್ಲೆಲ್ಲ ಜನ ಕನ್ನಡ ಮಾತಾಡ್ತಾರೆ. ಕೇರಳ ಸರ್ಕಾರ ಮಸೂದೆ ಹಿಂದಕ್ಕೆ ಪಡಿಬೇಕು, ನಮ್ಮ ಭಾವನೆಗೆ ಧಕ್ಕೆ ಆಗಕ್ಕೆ ಬಿಡಲ್ಲ ಅಂತೆಲ್ಲ ಅಂದಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮ ಸರ್ಕಾರದಿಂದ ಪ್ರತಿಭಟನೆ ಆಗಬೇಕು ಅಂತ. ಯಾರು? ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿಗೆ ಬಂದಾಗ ನಾಲ್ಗೆ ಹೊರಕ್ಕೆ ಬರಲ್ಲ ನಿಮ್ಮ ಬಾಯಿಂದ, ಕಣ್ಣು ಪಿಟಿ ಪಿಟಿ ಅಂತ ಮುಚ್ಕೊಂಡ್ಬಿಡುತ್ತೆ, ಹಂಗೇನೇನೆ ಉಸಿರೇ ಬರಲ್ಲ. ನಾವು ಆಕ್ಸಿಜನ್ ಕೊಡೋ ಸ್ಟೇಜಿಗೆ ತಂದಿಟ್ಬಿಡ್ತೀರಿ ಬೆಳಗಾಮಲ್ಲಿ. ಇಲ್ಲಿ ಏನು ದುಡ್ಡ ನಾಳಿಗೆ ಬರ್ತಾ ಇದೆಯಲ್ಲಪ್ಪ ಸಾಹೇಬ್ರಿಗೆ. ತಕ್ಕಳಪ್ಪ, ಪ್ರತಿಭಟಿಸ್ತಾರಂತೆ. ಸಂತೋಷ, ಪ್ರತಿಭಟಿಸಿ, ಬೇಡ ಅಂದವ್ರು ಯಾರು. ಶಿವಕುಮಾರ್ ಅವ್ರು ಮಾತ್ರ ಎಂದಿನಂತೆ ಅತ್ಯಂತ ಕೇರ್ಫುಲ್ಲಾಗಿ ಅವ್ರಿಗೆ ಗೊತ್ತಿದೆ ಯಾವುದಕ್ಕೆ ಸುಮ್ಮನೆ ಕೆರ್ಕೊಂಡು ಮಾತಾಡಬೇಕು, ಯಾವುದಕ್ಕೆ ಮಾತಾಡ್ಕೋಬಾರ್ದು ನಾನು ಅಂತ. ಇದು ವಿವಾದದ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಮಾತಾಡ್ತೀನಿ, ಮಾಹಿತಿ ತಿಳ್ಕೊಂಡು ಚರ್ಚೆ ಮಾಡೋಣ ಅಂತಾರೆ. ಯಾವತ್ತು ಆಗೋಯ್ತಾ ಇಲ್ಲಿಗೆ? ಇನ್ನಿನ್ನು ಯಾರೂ ಕೇಳೋಂಗಿಲ್ಲ. ನನ್ನ ಪ್ರಕಾರ ರಿಪೋರ್ಟ್ರುಗಳು 2 ದಿನಕ್ಕೆ ಒಂದ್ಸರಿ ಕೇಳಬೇಕು. ಸರ್ ಕೇರಳದೆಲ್ಲ ತಿಳ್ಕೊಂಡ್ರಾ ಅಂತ ಕೇಳ್ತಾ ಇರಬೇಕು. 2 ದಿನಕ್ಕೆ ಒಂದ್ಸರಿ ಕೇಳಬೇಕು. ಸರ್ ಆ ಕೇರಳದೆಲ್ಲ ತಿಳ್ಕೊಂಡು ಮಾತಾಡ್ತೀನಿ ಅಂದರೆ ತಿಳ್ಕೊಂಡ್ರಾ ಅನ್ಬೇಕು. ಇಲ್ಲ ಓದಿಲ್ಲ, ಹೌದಾ ಸರ್, ನೋ ಪ್ರಾಬ್ಲಮ್ ಅಂತ 2 ದಿನ ಬಿಟ್ಟು ಸರ್ ತಿಳ್ಕೊಂಡ್ರಾ ಅಂತ ತಿಳ್ಕೊಳ್ಳೋವರೆಗೂ ಬಿಡಬಾರ್ದು. ಆಲ್ ರೈಟ್, ಯಾರೇನು ಹೇಳಿದ್ದಾರೆ? ಮಲಯಾಳಂ ಭಾಷೆ ಅಧಿನಿಯಮ 2025 ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಗಡಿನಾಡು ಭಾಗದೊಳಗ ಕನ್ನಡಿಗರಿಗೆ ತೊಂದರೆ ಆಗುವಂತ ಕೆಲಸ ಆಗುತ್ತೆ ಈ ಬಿಲ್ನಿಂದ. ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲೇ ಇದಾವೆ. ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಆ ಭಾಷೆ ಆ ಬಿಲ್ ತಂದಿರೋದ್ರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ. ರೈತರ ಫೋನಲ್ಲಿ ಮಾತಾಡ್ತಾರೆ, ಪತ್ರ ಬರೀತಾರೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ, ಅವರು ಅದನ್ನು ನೋಡ್ತಾರೆ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಪರ್ಸನಲಿ ರಿಕ್ವೆಸ್ಟ್ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ, ಅದನ್ನು ಮಾಡ್ತಾರೆ ಅವರು. No, still I am not aware fully of the issue. I just look and discuss to you. ಫುಲ್ ಇಂಗ್ಲೀಷಲ್ಲಿ ಹೇಳ್ಬಿಟ್ರಲ್ಲ ಪಡ್ಡಿಕೆ. ಎಲ್ರಿಗೂ ಒಂದರಲ್ಲೇ ಯಾವ ಮೂಡಲ್ಲಿದ್ರಿ? ಯಾರ ಜೊತೆ ಮೀಟಿಂಗಿಂದ ಆಚೆಗೆ ಬಂದ್ರು ಏನೋ? ಇರಲಿ. ಎಸ್, ಮಸೂದೆಯಲ್ಲಿ ಕೇರಳದ ಸರ್ಕಾರದ ಮಸೂದೆಯಲ್ಲಿ ಮಲಯಾಳಂ ಪ್ರಥಮ ಭಾಷೆ 1ರಿಂದ 10ನೇ ತರಗತಿಯವರೆಗೆ ಕಡ್ಡಾಯ. ಎಲ್ಲ ಶಾಲೆಗಳಲ್ಲಿ ಮಲಯಾಳಂ ಭಾಷೆಗೆ ಉತ್ತೇಜನ. ಅದನ್ನು ಅವ್ರು ಮಾಡೋದು ಅವ್ರ ಇಷ್ಟ, ಮಾಡ್ಬೋದು, ಮಾಡಬಾರ್ದು ಅಂತ ನಾನು ಹೇಳಲ್ಲ. ವಿದ್ಯಾರ್ಥಿಗಳಿಗೆ ಮಾತೃಭಾಷೆ ಜೊತೆ ಮಲಯಾಳಂ ಕಲಿಕೆಗೆ ಅವಕಾಶ, ಅದು ಸುಳ್ಳದು. ಮಾತೃಭಾಷೆ ಜೊತೆ ಮಲಯಾಳಂ ಕಲಿಕೆಗೆ ಅವಕಾಶ ಇದ್ರೆ ಆಪ್ಷನಲ್ ಮಾಡಬೇಕಾಗ, ಕಡ್ಡಾಯ ಮಾಡಬಾರ್ದು, ಆಪ್ಷನಲ್ ಮಾಡಬೇಕು ನೀವು. ಅದಾಗಿಲ್ಲ ಇಲ್ಲಿ. ಇದನ್ನೇ ಹಿಂದಿಗೆ ಬಡ್ಕೊಳ್ಳೋದು. ಹಿಂದಿನ ಆಪ್ಷನಲ್ ಮಾಡಿ, ಕಡ್ಡಾಯ ಮಾಡಬೇಡಿ, ಬಲವಂತವಾಗಿ ಹೇರಬೇಡಿ ಅಂತ ಅದೇ ಹೇಳೋದು ನಾವು. BJP ಅವರು ಅಲ್ಲಿ ಒಪ್ಪಲ್ಲ,
ಯಾವುದೋ ದೈನೇಸಿ ನಮಗೆ ಸಂಬಂಧವೇ ಇಲ್ಲದೆ ಇರೋ ಉತ್ತರ ಭಾರತದ ಭಾಷೆ ಹಿಡ್ಕೊಂಬಂದು ಇಲ್ಲಿ ಡಂಡ್ ಅಂತ ಗಂಟೆ ಹೊಡಿತಾರೆ ನಾಲಾಯಕಗಳು ಇವರು ಕರ್ನಾಟಕ ರಾಜ್ಯದಲ್ಲಿ ಮಾರ್ಕೊಂಬಿಟ್ಟಿದಾರಲ್ಲ ಎಲ್ಲ ಡೆಲ್ಲಿಯವ್ರಿಗೆ ಇವರು ನಮ್ಮವರು. ಅವ್ರು ಇಲ್ದಿದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಕೇರಳದವ್ರನ್ನ ಎದುರಾಕೊಂಡ್ರೆ ನನ್ನ ಬುಡಕೆಲ್ಲಿ ಬರ್ತದೋ ಒಂದು ಭಯನೋ. ನಮ್ಮ ಬಿ ಜೆ ಪಿ ಇದೆಯಲ್ಲ ಇವ್ರಿಗೂ ಅಷ್ಟೇ, ಅಲ್ಲಿ ಎದುರಾಕೊಂಬಿಟ್ರೆ ನಮ್ಮ ಬುಡಕೆಲ್ಲಿ ಬರ್ತದೋ ಅಂತ ಇವರು ಅದೇ. ಅವ್ರವ್ರನ್ನ ಉಳಿಸ್ ಹಾಂ, ಇವರು ಜೀತಾ ಎ, ಅವರು ಜೀತಾ ಬಿ ಅಷ್ಟೇ. ಎ ಖಾತಾ ಬಿ ಖಾತಾ ಇಬ್ರೂ ಖಾತಾ ಒಂದೇ ಇಬ್ರದ್ದು. ಈಗ ಇಲ್ಲಿ ಅವಕಾಶ ಅಂತಾರೆ, ಹಂಗಾಗಲ್ಲ, ಕಡ್ಡಾಯ ಮಾಡೋದು ತಪ್ಪು, ಆಪ್ಷನಲ್ ಆಗಿರಬೇಕಾಗಿತ್ತು. ಎಸ್. ಈಗ ಭಾಷಾ ಅಲ್ಪಸಂಖ್ಯಾತರು ಏನು ಮಾಡ್ಬೇಕು ಸರ್? ಹಂಗಾದ್ರೆ ಶಾಲೆಗಳು ಉಳಿಬಾರ್ದಾ? ಎಲ್ಲ ನೀವು ಕೇಳೋದೆಲ್ಲ ಭಾಳ ಸುಲಭ ರೀ. ನಿಮ್ಮ ಮನೇಲಿ ಬಂದು ಕೇಳಿದ್ರೆ ಉತ್ತರ ಕೊಡ್ತೀರೇನ್ರಿ? ಅವ್ರು ರಾಜ್ಯದವ್ರು ಮಾಡ್ಕೊಂಡಿದ್ದಾರಪ್ಪ, ಒಳ್ಳೆ ಕಥೆ ಐತಲ್ಲ ನಿಮ್ಮದು. ಈಗ ನಮ್ಮ ರಾಜ್ಯದಲ್ಲೂ ಆ ಥರ ಇದೆ ಮಾಡಿ. ಯಾವ ನಿಮ್ಮನ್ನು ಮಾಡಬೇಡಿ ಅಂತಿದ್ದವನು, ನಿಮ್ಮನ್ನು ಮಾಡಬೇಡಿ ಅಂತ ಅವನ ಹೇಳಕ್ಕೆ ಬಂತಾನ? ಮಾಡಿ. ನಂಬರ್ 1. ನಂಬರ್ 2, ಎರಡನೇದು ಅಲ್ಪಸಂಖ್ಯಾತರು, ಭಾಷಾ ಅಲ್ಪಸಂಖ್ಯಾತರು ನಾವೇನು ಮಾಡಬೇಕು ಅಂತ ಏನಿಲ್ಲ, ಲೀಗಲಿ ದೆ ಕ್ಯಾನ್ ಸೀಕ್ ಪ್ರೊಟೆಕ್ಷನನ್ನು ಕೇಳಬಹುದು. ನಮಗೊಂದು ರಕ್ಷಣೆ ಬೇಕು ಭಾಷಾ ಅಲ್ಪಸಂಖ್ಯಾತರಾಗಿ ಅಂತ ಒಂದು ಕೇಳಬಹುದು. ಮೇ ಬಿ ಇವನ್ ನ್ಯಾಯಾಲಯದಲ್ಲೂ ಅದನ್ನು ಕಾನ್ಸ್ಟಿಟ್ಯೂಷನಲಿನೂ ರೈಸ್ ಮಾಡಿಸ್ಬೋದು ಹಕ್ಕಾಗಿ. ಪೊಲಿಟಿಕಲಿ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡಬೇಕು ಪೊಲಿಟಿಕಲಿ. ಅದು ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ ಅಲ್ಲಿ. ಓಕೆ. ಇವರು ಯಾರೋ ಮಂತ್ರಿ, ಇದು ಕನ್ನಡ ಭಾಷಾ ಧಕ್ಕೆ ಆಗೋಲ್ಲ ಬಿಡಲ್ಲ. ಏನು ಮಾಡ್ತೀರಪ್ಪ ಬಿಡಲ್ಲೋ? ಪಿಣರಾಯಿ ವಿಜಯನ್ಗೆ ಹ್ಯಾಂಡ್ ಕಫಿಂಗ್ ಹಾಕಿಬಿಟ್ಟು ಮಡೂರೋ ಥರ ಟ್ರಂಪ್ ಕರ್ಕೊಂಬಂದ್ಬಿಡ್ತೀರಾ ಬೆಂಗಳೂರಿಗೆ? ಏನು ರೀ ಮಾಡ್ತೀರಿ ಹೇಳ್ರಿ ನೋಡೋಣ. ಹೋಗಲಿ, ಸುಮ್ಮನೆ ಯಾಕೆ ರೀ ಬುಡ ಬಿಡ್ತೀರಿ? ಏನು ರೀ ಮಾಡ್ತೀರಿ ಹೇಳ್ರಿ ನೋಡೋಣ. ನನಗೆ ಹೇಳಿದ ಮಾರ್ಗಗಳಿಂದ ಬಿಟ್ಟು ಬೇರೆ ಏನು ಆಯ್ಕೆ ಇದೆ? ಏನು ಮಾಡ್ತೀರಿ ನೀವು? ಅಲ್ಲಿ ವೇಣುಗೋಪಾಲ್ ಫೋನ್ ಹಾಕ್ತಾರೆ, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ಅಂತ. ಅಲ್ಲ ಕಾಣೆ ಆಗ್ಬಿಡ್ತೀರಲ್ಲ 6 ದಿನ ಆಮೇಲೆ. ನಮಗೆ ಏನು ಮಾಡ್ತೀರಿ? ಪ್ರೊಟೆಸ್ಟ್ ಮಾಡ್ತೀವಿ ಅಂತಾರೆ ಸತೀಶ್ ಜಾರಕಿಹೊಳಿ. ಮಾಡ್ಬೋದು, ಮಾಡೋದ್ರಿಂದ ಆಗೋದು ಕೇಳಿಸ್ಕೊ ಮುಂದೇನು. ಹಾಗಾಗಿ ಇದು ಹಂಗೆ ಆಗಲ್ಲ. ಇಟ್ ಹ್ಯಾಸ್ ಆಲ್ ರೈಟ್. ಸಾಂಕೇತಿಕವಾಗಿ ಮತ್ತು ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ನಮ್ಮ ಹೇಳಿಕೆಗಳು ಮತ್ತು ಪ್ರತಿಭಟನೆಗಳು ಇರಲಿ ಒಂದು ಕಡೆ, ಇನ್ನೊಂದು ಕಡೆ ಅಲ್ಲೇ ದಾರಿ ಇರೋದು. ಈ ಹಿಂದೆನೂ ಮಲಯಾಳಂ ಟೀಚರ್ಸ್ನ ಹಾಕಕ್ಕೆ ಮಾಡಿದ್ರು. ಈ ಥರದ ಖ್ಯಾತೆ ಅವಾಗವಾಗ ನಡೀತಾ ಇರುತ್ತೆ ಕನ್ನಡ ಶಾಲೆಗಳ ಮೇಲೆ. ಎಲ್ಲರೂ ಅವರವರ ಭಾಷೆಗಳಿಗೋಸ್ಕರ ಅವರವರು ಮಾಡ್ತಾನೆ ಇರ್ತಾರೆ, ಎಕ್ಸೆಪ್ಟ್ ಕರ್ನಾಟಕ ಎಂಬ ಬೀದಿ ದನ ಒಂದು ಬಿಟ್ಟು. ಇಲ್ಲೊಬ್ರು ಬೀದಿಲಿ ಮೇಯ್ಕೊಂಡು ಹೋಗೋ ದನದ ಥರ ಕರ್ನಾಟಕ ಹುಲಗಾವಲಿದ್ದಂಗೆ. ಯಾವನ್ ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಮೇಯ್ಕೊಂಡು ಹೋಗ್ತಾ ಇರ್ಬೋದು ಅವ್ನು ಪಡ್ಗೋನು, ಎಕ್ಸೆಪ್ಟ್ ಕರ್ನಾಟಕ ಬಿಟ್ಟು. ಕರ್ನಾಟಕದಲ್ಲಿ ಇದನ್ನೇನಾದರೂ ಮಾಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯನವರು ಇದ್ರದ್ದೆಲ್ಲ ಕೆಲವು ಅಟೆಂಪ್ಟನ್ನು ಮಾಡಿದಾಗ ಏನು ಹೇಳಿದ್ರು? ಎಲ್ಲ ನ್ಯಾಷನಲ್ ಮೀಡಿಯಾಯಿಂದಾಗಿ ಇವತ್ತೇನು ಸತ್ತೋಗಿದ್ದಾರೆ ಅವರೆಲ್ಲ, ಒಬ್ಬನು ಮಾತಾಡಲ್ಲ ಅಂತಾನೆ. ಎಲ್ಲರಿಗೂ ಮಮತಾ ಬ್ಯಾನರ್ಜಿ ಬೇಕು, ಐತೆ ಇಟ್ಕೊಳ್ಳಿ ಅವ್ರನ್ನೇ, ನಮಗೇನು ಹೋಗ್ಬೇಕು. ಏನು ಹೇಳಿದ್ರು ಸಿದ್ದರಾಮಯ್ಯನವ್ರಿಗೆ? ದುರಭಿಮಾನಿ, ಭಾಷಾಂಧ ಅವ್ರನ್ನ ವರ್ಣನೆ ಮಾಡಿದ್ದ ಆ ಟೈಮಲ್ಲಿ. ಯಾಕಮ್ಮನ್ರಿ ಇವತ್ತು ಕಪಾಳಕ್ಕೆ ಹಾಕೋಣ ನಾಕನ್ನ ಹೇಳ್ದವನಿಗೆಲ್ಲ ಅವತ್ತು ಹೇಳಿದ್ರಿ ನಮ್ಮ ಚೀಫ್ ಮಿನಿಸ್ಟರ್ಗೆ. ಅವತ್ತು ಕನ್ನಡ ಅಂತ ಮಾತಾಡಿದ ತಕ್ಷಣ ಅವತ್ತಿತ್ತು ಅವ್ರ ಧ್ವನಿ. ನಮ್ಮ ಬಿ ಜೆ ಪಿಯ ಘನತೆ ವ್ಯಕ್ತ ಕೆಲವು ಕಚಡ ಲೀಡರ್ಗಳು ಟ್ವೀಟ್ ಮಾಡಿದ್ರಿ ಹಿಂದಿಗೆ ಬಂದಾಗ. ಈಗ ಹಾಗಾಗಿ ಕನ್ನಡದ್ದು ಒಂದೇ ಭಾಷೆ ವಿಚಾರಕ್ಕೆ ಬಂದಾಗ ಬಡ್ದಾಡ್ಕೊಳ್ಳೋದು ಎಲ್ಲ ಅವ್ರವ್ರ ಭಾಷೆಗೆ ಅವ್ರವ್ರು ಮಾಡ್ಕೋತಾರೆ. ಹಾಗಾಗಿ ಅವರು ಮಾಡಿದ್ದಾರೆ. ಇದರಲ್ಲಿ ರಾಜಕೀಯ ಅಡಗಿರದೇ ಇರುತ್ತಾ ಸರ್? ನನಗೆ ಇದರಲ್ಲಿ ರಾಜಕೀಯಕ್ಕಿಂತ, ಯಾಕಂದರೆ ಇದರಿಂದ ರಾಜಕೀಯ ಮಾಡಿ ಅವ್ರಿಗೆ ದೊಡ್ಡ ಲಾಭ ಆಗತ್ತಾ ಅಂತ ನನಗೇನು ಅನ್ನಿಸ್ತಿಲ್ಲ. ಓಕೆ. ಯಾರಿಗೆ? ಪಿಣರಾಯಿ ವಿಜಯನ್ಗೆ. ಬಟ್ ಹೀ ಈಸ್ ಟ್ರೈಂಗ್ ಟು ಅಸರ್ಟ್ ದಟ್ ನಾನು ಲೋಕಲ್ ಲ್ಯಾಂಗ್ವೇಜು, ಭಾಷೆ, ಸಂಸ್ಕೃತಿ ನಮ್ದಿದು, ಇದಕ್ಕೆಲ್ಲ ನಾನೇ ರಕ್ಷಕ ಅನ್ನೋ ಥರ ಪೋಸ್ ಇರ್ಬೋದು. ಇದು ದೊಡ್ಡ ರಾಜಕೀಯ ಲಾಭ ಆಗತ್ತೆ ಇದರಲ್ಲಿ ನನಗೇನು ಅನಿಸಿಲ್ಲ, ಎಕ್ಸೆಪ್ಟ್ ಕಾಸರಗೋಡು ಏರಿಯಾನಲ್ಲಿ ಹೊಡೆಸ್ಕೋತಾರೆ ಏಟು ನಂಗಾದ್ರೆ. ಇವ್ರ ವಿರುದ್ಧವಾಗಿರ್ತಾರೆ. ಇವ್ರ ವಿರುದ್ಧವಾಗಿ ಹೊಡೆಸ್ಕೋತಾರೆ ಅಷ್ಟೇ. ಈ ಪಿಣರಾಯಿ ವಿಜಯನ್ ಎಂಬ ಘನತೆ ವ್ಯಕ್ತ ನಿರ್ಗಮನಕ್ಕೆ ಸಜ್ಜಾಗಿರುವಂತಹ ಮುಖ್ಯಮಂತ್ರಿ ಈ ವ್ಯಕ್ತಿ ಇದ್ದಾರಲ್ಲ, ಫಸ್ಟ್ ಆಫ್ ಆಲ್ ಕಮ್ಯುನಿಸ್ಟೇ ಹೋಗ್ಬೇಕು ನನ್ನ ಪ್ರಕಾರದಲ್ಲಿ. ಇವ್ರು ಆಮೇಲೆ ಹೋಗ್ಬೇಕು ಪ್ರಕಾರ. ಯಾಕೆ ಅಂದರೆ ಡೊಂಗಿ ಬೇಕಾದಾಗ ಬೇಕಾದ ವಾದ ಮಾಡ್ತಾರೆ ಅವರು, ಅದಕ್ಕೆ ಕೋಪ ಬರೋದು. ಅವ್ರ ಅನುಕೂಲಕ್ಕೆ ಮ್ಯಾನಿಪುಲೇಟ್ ಮಾಡ್ತಾರೆ. ಈ ಡೊಂಗಿ ಚೀಫ್ ಮಿನಿಸ್ಟ್ರು ಕರ್ನಾಟಕ ಸರ್ಕಾರದವರು ವೇಣುಗೋಪಾಲೋ, ಪೇಣುಗೋಪಾಲೋ, ಫ್ಲೂಟ್ ಗೋಪಾಲೋ, ಪಿ ಪಿ ಗೋಪಾಲೋ, ಯಾರೋ ಒಬ್ಬ ಗೋಪಾಲು,
ಹೇಳಿದ್ರು ಅಂದುಬಿಟ್ಟು ನಮ್ಮವರು ಮನೆ ಕಟ್ಟಕ್ಕೆ ಕಾಸು ಕೊಡ್ತೀವಿ ಅಂದಾಗ ಸತ್ತೋಗಿತ್ತಾ ನಿಮ್ಮ ಸ್ವಾಭಿಮಾನ ಮಿಸ್ಟರ್ ಚೀಫ್ ಮಿನಿಸ್ಟರ್ ಆಫ್ ಕೇರಳ? ಹೇಳಬೇಕಾಗಿತ್ತು, ಏಯ್ ನೀನು ಯಾವ ನನಗೆ ಕೊಡೋಕ್ಕೆ, ನನ್ನ ಜನಕ್ಕೆ ನಾನು ಕಟ್ಕೊಡ್ತೀನಿ, ನಾನೇನು ಭಿಕ್ಷುಕ ಅಂದ್ಕೊಂಡಿದ್ಯಾ, ತಡಗ ನೀನು ದೊಡ್ಡನ ಅಂತ ಹೇಳಬೇಕಿತ್ತಪ್ಪ. ಆಗ ಬರಲಿಲ್ವಾ ಸ್ವಾಭಿಮಾನ? ಆನೆ ಬಂದು ಹೊಡಿತು ಅಂತ ಕಾಸು ಕೊಡಪ್ಪ ಅಂತ ಪ್ರಿಯಾಂಕಾ ಗಾಂಧಿ ಫೋನ್ ಮಾಡಿದ್ರಪ್ಪ, ಮಾಡಿಸಿದ್ರು ರಾಹುಲ್ ಗಾಂಧಿ. ಗಾಂಧಿ. ಇವತ್ತು ಪ್ರಿಯಾಂಕಾ ಗಾಂಧಿ ಗೊತ್ತಿಲ್ಲ, ಅವ್ರು ಎಲ್ಲೋ ಇರ್ತಾರೆ ಪಾಪ, ಹಂಗೆಲ್ಲ ಕೇಳಬಾರ್ದಪ್ಪ ಅವ್ರನ್ನ ನೀವು. ಅದೇನು ಸಂಸದರನ್ನ ಕೇಳಿದೆ ಇನ್ಯಾರನ್ನ? ಅದಲ್ಲ ಕೇಳಬಾರ್ದು. ಏನು ನಿಮ್ಗೆ ಧೈರ್ಯ, ಎಷ್ಟು ಹಕ್ಕಿದೆ ನಿಮಗೆ? ಓ ಮೋದಿ ಕೇಳ್ರಿ ಅಂತಾರೆ, ಮೋದಿ ಕೇಳ್ರಿ, ಹೆಚ್ಚು ಕಮ್ಮಿ ಕೇಳಿದ್ರೆ ಹಂಗೆ ಮೋದಿ ಕೇಳ್ರಿ ಅಂತಾರೆ. ಸೊ ಅವಮ್ಮ ಮೇಡಮ್ ಹೇಳಿದ್ರು ಅಂದ್ಬಿಟ್ಟು ಕೊಟ್ರಲ್ಲಪ್ಪ ಕಾಸು. ಕೊಟ್ಟಾಗ್ಲಾದ್ರೂ ಪಿಣರಾಯಿ ವಿಜಯನ್ ಹೇಳಬೇಕಲ್ಲ, ಏಯ್ ನೀವ್ಯಾರ್ರಿ ಕಾಸು ಕೊಡಕ್ಕೆ ನಮ್ಮವನಿಗೆ, ನಾನು ನೋಡ್ಕೋತೀನಿ, ನನಗೆ ಗೊತ್ತಿದೆ ನಮ್ಮ ಜನ ಹೆಂಗೆ ನೋಡ್ಕೋಬೇಕು ಅಂತ ನಮ್ಗೆ ಆ ಶಕ್ತಿ ಇದೆ ಅಂತ ಹೇಳಬೇಕಾಗಿತ್ತು. ಸ್ವಾಭಿಮಾನಿ ಹೇಳ್ಕೊಳಕ್ಕೆ. ಕೋಗಿಲೂನಲ್ಲಿ ಬುರುಡೆ ಗಿರಾಕಿ ಸರ್ಕಾರದ ಜಾಗನ ಅಕ್ರಮವಾಗಿ ಬಂದು ಕೂತವ್ರದ್ದನ್ನು ಅದೇನೋ ಇರಾನು, ಇರಾಕು, ಪ್ಯಾಲೆಸ್ಟೈನು, ಲೆಬನಾನ್ಗೆ ಹೋಲಿಕೆ ಮಾಡೋ ಟೈಪಲ್ಲಿ ಟ್ವಿಟ್ ಹಾಕ್ಕೊಂಡು ಮುಸ್ಲಿಮರನ್ನ ಕಾಪಾಡಕ್ಕೆ ನಾನು ಒಬ್ಬಳೇಲಿ ಕೂತಿರೋನು. ಜಾಮಿಯಾ ಮಸೀದಿದ್ದು ಚೀಫ್ ಇದಾನಲ್ಲ, ಅವನು ಬೇರೆ ದೇಶಕ್ಕೆ ಟಿಕೆಟ್ ಕೇಳಿದ್ನಂತೆ ಇದಾದ್ಮೇಲೆ, ನನಗೇನು ಜಾಗ ಇಲ್ಲ ಇಲ್ಲಿ ಅಂತ. ಕಾಂಪಿಟೇಟರ್ ಆಗದೆ ಇಬ್ಬಡೆ ಇವನ್ ಮುಂದೆ ನನಗೆ ಸಾಧ್ಯನೇ ಇಲ್ಲ, ಬಿಟ್ಬಿಟ್ಟು ನಾವು ಹೋಗ್ತೀನಪ್ಪ ಬರಲಾ ಅಂತ ಕೇಳಿದ್ರಂತೆ. ಹಂಗೆ ಬುರ್ಡೆ ಬಿಟ್ರಿ ಗಿರಾಕಿ, ನಾಚಿಕೆನೂ ಇಲ್ಲ. ಒಬ್ಬ ಕಾನ್ಸ್ಟಿಟ್ಯೂಷನಲ್ಲಿ ಸ್ಥಾಪಿತವಾದ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದವರು ಸರ್ಕಾರದ ಜಾಗನ ಅಕ್ರಮವಾಗಿ ಕೂತಿದ್ದನ್ನು ಕೊಡ್ರಿ ಹಂಗೆ ಬರೆದು ಗೋಜಲೆ ಬಿಸಿದ್ರಿ. ಆಗ ಬುರ್ಡೆ ಗಿರಾಕಿಗೆ ಹೊಳಿಲಿಲ್ವಾ ಎಲ್ಲ? ಈಗ ಹೊಳೆದು ಬಿಡ್ತಾ ಮಲಯಾಳಂ ಭಾಷೆನಲ್ಲಿ ಸ್ವಾಭಿಮಾನ. ಕೇರಳದ ಜನ ನೋಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀವಿ, ನಮ್ಗೇನು ಗೊತ್ತು ಪ್ರಜಾಪ್ರಭುತ್ವದಲ್ಲಿ. ಎಸ್ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯಗೊಳಿಸಿರುವುದನ್ನು ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಸಂಸದ ಬಸವರಾಜ ಬೊಮ್ಮಾಯಿ ಕೇರಳ ರಾಜ್ಯದ ಆಜ್ಞೆಯಂತೆ ಕರ್ನಾಟಕದಲ್ಲಿ ಆಡಳಿತ ನಡೆಯುತ್ತೆ, ಅಲ್ಲಿನ ಸಿಎಂ ಹೇಳಿದ ತಕ್ಷಣ ಇಲ್ಲಿ ಓಡೋಡಿ ಕೆಲಸ ಮಾಡ್ತಾರಲ್ಲ, ಈಗೇನು ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದರು. ಕೋಗಿಲು ವಿಚಾರದಲ್ಲಿ ಮೂಗು ತೂರಿಸಿದ ವೇಣುಗೋಪಾಲ್ ಕನ್ನಡಿಗರ ರಕ್ಷಣೆಗೆ ಮುಂದಾಗಲಿ ಅಂತ ರವಿಕುಮಾರ್ ಹೇಳಿದರು. ಶಾಸಕ ಅಶ್ವಥ್ ನಾರಾಯಣ್ ಕನ್ನಡ ಭಾಷಿಕರ ಹಿತಾಸಕ್ತಿಯನ್ನು ಕೇರಳ ಸರ್ಕಾರ ಕಾಪಾಡಬೇಕು, ಕಾಂಗ್ರೆಸ್ಸಿಗರು ರಾಜಕೀಯ ಮಾಡೋದನ್ನ ಬಿಟ್ಟು ಕೇರಳದ ಜೊತೆ ಮಾತುಕತೆ ನಡೆಸಲಿ ಅಂತ ಆಗ್ರಹಿಸಿದರು. ವಿಪಕ್ಷ ನಾಯಕ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕರ್ನಾಟಕ ಸರ್ಕಾರದ ಮೇಲೆ ಸವಾರಿ ಮಾಡುವಂತಹ ಸಂಸದೆ ಪ್ರಿಯಾಂಕಾ ವಾದ್ರಾ ಮಸೂದೆ ವಿರುದ್ಧ ಧ್ವನಿ ಎತ್ತಿ ಕನ್ನಡಿಗರ ಬಗ್ಗೆ ಕನ್ನಡ ಪರವಾಗಿ ನಿಲ್ಲಿ ನೋಡೋಣ ಅಂತ ಪ್ರಶ್ನೆ ಹಾಕಿದ್ದಾರೆ. ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಕೇಳದಂತೆ ಕರ್ನಾಟಕದಲ್ಲೂ ಕೂಡ ಕನ್ನಡ ಭಾಷಾ ಮಸೂದೆ ಜಾರಿಗೆ ತನ್ನಿ, ಜೊತೆಗೆ ರಾಜ್ಯ ಸರ್ಕಾರ ಮೊದಲು ಕಾಸರಗೋಡನ್ನು ನಮ್ಮ ರಾಜ್ಯಕ್ಕೆ ಸೇರಿಸ್ಕೋಬೇಕು ಅಂತ ಆಗ್ರಹಿಸಿದರು. ಎಲ್ಲ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ಏನು ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಜ್ಞೆಯಾಗಿ ಸ್ವರೂಪ ಬರ್ತದೆ. ಅಲ್ಲಿ ಮುಖ್ಯಮಂತ್ರಿ ಹೇಳಿದಂತ ಹೇಳಿ ಇಲ್ಲಿ ಇವರು ಸರ್ಕಸ್ ಮಾಡಕ್ಕೆ ಹೊರಡ್ತಾ ಇದ್ದಾರೆ. ಪಕ್ಷಪಾತವನ್ನ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ದಾಷ್ಟೇ ಎಷ್ಟಿರ್ಬೋದು. ವೇಣುಗೋಪಾಲನ ಮೂಗಿಗೆ ನೆಗಡಿ ಆದ್ರೆ ಇವರು ಸೀನಕ್ಕೆ ಶುರು ಮಾಡ್ತಾರೆ. ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂತಹ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಖಂಡನೆ ಮಾಡಿದ್ರೆ ಸಾಲದು. ಕೆಲವೊಂದು ಕಡೆ ಅಲ್ಲಿರುವಂತಹ ಕನ್ನಡಿಗ ಭಾಷೆಯನ್ನ ಅಳಿಸ್ಬೇಕು, ಸಂಪೂರ್ಣವಾಗಿ ಆ ರಾಜ್ಯದ ಭಾಷೆನೇ ಏರ್ಬೇಕು ಅನ್ನುವಂತ ಈ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಭಾರತ ಅನ್ನೋದು ಮಾತೆತ್ತಿದ್ರೆ ವೇಣುಗೋಪಾಲ್ ಅವರು ಮಾತಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ. ಇದ್ರ ಬಗ್ಗೆ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಕಾಸರಗೋಡು ನಮ್ಗೆ ಸೇರ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ವಿ. ನಮ್ ಸರ್ಕಾರ ಆಗ್ಲಿ ಇಲ್ಲಿ ತನಕ ಎಲ್ಲಾದ್ರೂ ಒಂದ್ ಕಡೆ ಕಾಸರಗೋಡನ್ನು ಸೇರ್ಸಕ್ಕಾಗಲ್ಲ ರೀ. ಈಗ ಪ್ರವೀಣ್ ಶೆಟ್ಟಿ ಅವರಿಗೆ ನೀವು ಮಸೂದೆ ತನ್ನಿ ಅಂದ್ರೆ ತರ್ಬೋದು ಬೇಕಾರಷ್ಟೇ, ಸೇರ್ಸಕ್ಕಾಗಲ್ಲ. ಬೆಳಗಾವಿಯನ್ನು ಮಹಾಜನ್ ವರದಿ ಅಂತಿಮ ಅಂಥೇಳಿ ನಾವು ಒಂದು ಸ್ಟ್ಯಾಂಡ್ಗೆ ಬಂದ ಮೇಲೆ ಅದೇ ಮಹಾಜನ್ ವರದಿಯ ಭಾಗವಾಗಿ ಕಾಸರಗೋಡು ಆ ಕಡೆ ಹೋಗಿರೋದು. ಈಗ ನಿಮ್ಗೆ ಅಲ್ಲಿ ಅದು ಬೇಕು ಇಲ್ಲಿ ಇದು ಬೇಕು ಅಂತ ಹೇಳಕ್ ಬರಲ್ಲ. ಇದನ್ನು ಒಪ್ಕೊಂಡಂಗೆ ಅದು ಒಪ್ಕೋಬೇಕು. ನಾವು ಕಾಂಪ್ರಮೈಸಲ್ಲಿ ಬಿಟ್ಬಿಟ್ವಿ. ಕಾಸರಗೋಡನ್ನು ಬಿಟ್ಕೊಡ್ಬೇಕಾಗಿರಲಿಲ್ಲ ಆ್ಯಕ್ಚುಲಿ ಅವತ್ತಿನ ದಿನದ ಸನ್ನಿವೇಶದಲ್ಲಿ. ಇಟ್ಸ್ ಆಲ್ ರೈಟ್, ಆಗೋಯ್ತದ ಈಗ. ಹಾಗಾಗಿ ಅದು ಆಗಲಿಕ್ಕಿಲ್ಲ. ಇನ್ನು BJPಯ ಮೂವರು, ಬೊಮ್ಮಾಯಿಯವರು ಯಾವತ್ತು ಕನ್ನಡ ರಕ್ಷಕರಾದ್ರಪ್ಪ, ಯಾವತ್ತಾದರೂ. ಆಮೇಲೆ ಇದ್ದಕ್ಕಿದ್ದಂತೆ ಬಂದುಬಿಟ್ಟಿದ್ದಾರೆ ಮೀಡಿಯಾ ಮುಂದೆ. ಹೈಕಮಾಂಡಿಂದ ಏನಾದ್ರು
ಸಂದೇಶ ಕಳಿಸಿದಾರ, ಸಾಕ್ರಿ ನಿಮ್ಮ ನಿದ್ದೆ ಎದ್ದೇಳ್ರಿ ಮೇಲಿಕೆ ಅಂತ. ನಡಕ್ಕಂತ ಎದ್ದು ಬಂದಿದ್ದೆ. ಎಲ್ಲ ಏನು ಬಂದು ಏನು ಆವೇಶ, ಅಯ್ಯಪ್ಪ. ಇರಲಿಲ್ಲ ಇಷ್ಟ. ಅಶ್ವತ್ಥನಾರಾಯಣ್, ಅಶೋಕ್, ಬೆಳಗಾಮಲ್ಲಿ ಹಿಂದೆ ಎಲ್ಲ ನಡೆದಾಗ ಗಲಾಟೆಗಳು, ನಿಜ. ಆಗೇನು ಕತ್ತೆ ಕಾಯ್ತಾ ಇದ್ರ ನೀವೆಲ್ಲರೂ? ಇದೇ ಪ್ರಶ್ನೆ ಕೇಳಿದ್ವಲ್ಲ ನಿಮ್ಮನ್ನು, ನೀವು ಅಧಿಕಾರದಲ್ಲಿದ್ದಾಗ. ಒಬ್ಬ ಉಸಿರೆತ್ತಲಿಲ್ಲ. ಅನುಕೂಲ ಸಿಂಧುಗಳು. BJP ಹಿಂದಿ ನಾಳೆ ಬರಲಿ, ಹಿಂದಿದು ಆಗ ಕೇಳ್ತೀವಿ ಇದನ್ನು, ಕನ್ನಡದ ಮಕ್ಕಳನ್ನು. ಅಶ್ವತ್ಥನಾರಾಯಣ್, ಎಲ್ಲಿ ಯಾವ ಲಾರಿ ಚಕ್ರ ಕೊಡೋಣ ಅಂತ ಕೇಳ್ತೀನಿ. ಜಿ ಅಂತ ಸರೆಂಡರ್ ಆಗಿಬಿಟ್ಟಿದಾರಲ್ಲ. ಜಿಗಳಿಗೆ ಅವತ್ತೇ ಕೇಳೋಣ ಜಿಗಳನ್ನು. ಇನ್ನು ಏನದು, ಕೇರಳನಲ್ಲೇನೋ ಮಲಯಾಳ ಭಾಷೆ ಕನ್ನಡ ಆತಂಕ ಆಗಿದೆಯಂತೆ. 70 ಜನ ಅಲ್ಲಿ ಇದ್ದಾರಂತೆ, ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ದಾರಂತೆ. ಇದೊಂದು ಮುಂದೆ ಶಾಲೆನೇ ಇಲ್ದಂಗೆ ಆಗ್ಬಿಡುತ್ತೆ ಕಾಸರಗೋಡಲ್ಲಿ ಅಂತೆಲ್ಲ ಹೇಳಿದ್ದಾರೆ. ಇರ್ಬೋದು, ಗಡಿ ಭಾಗದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಸಹಜವಾಗಿ, ಪಾಪ ಭಾವನಾತ್ಮಕವಾಗಿ ನಮ್ಮ ಜೊತೆನೇ ಇರ್ತಾರೆ ಅಂತ ಇರ್ಬೋದು. ಅದು ನಿಜಾನೇ, ನಾನು ಇಲ್ಲ ಅಂತ ಹೇಳಲ್ಲ. ತಲೆತಲಾಂತರದಿಂದ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಇಲ್ಲೀಗ ಮಲಯಾಳಿ ಹೇರ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಈ ಮಸೂದೆಯಲ್ಲಿ ತಿದ್ದುಪಡಿ ಮಾಡಿ ಕಾಸರಗೋಡು ಜಿಲ್ಲೆನ ಇದರಿಂದ ಹೊರಗಿಡಬೇಕು ಅಂತ ಅವ್ರು ಹೇಳ್ತಿದ್ದಾರಂತೆ. ದಾಟ್ಸ್ ಎ ವೆರಿ ಪ್ರಾಕ್ಟಿಕಲ್ ಸಜೆಷನ್. ಭಾಳ ಪ್ರಾಕ್ಟಿಕಲ್ಲಾಗಿ ಯಾರೋ ಆಲೋಚನೆ ಮಾಡೋ ಸಜೆಷನ್ ಕೊಟ್ಟಿದ್ದಾರೆ, ಅದು ಸರಿ ಇದೆ. ಕೇರಳ ಸರ್ಕಾರ ಆ ರೀತಿ ಪರಿಸ್ಥಿತಿಗೆ ಬಂದಾಗ ಹಾಗೆ ಮಾಡಬಹುದು. ಬಟ್ ಹಾಗೆ ಮಾಡಿಸ್ಬೇಕಾದ ಕೆಲಸ ಯಾರದ್ದು? ಕಾಂಗ್ರೆಸ್ದು. ಕಾರಣ ಎಡಪಕ್ಷದವರನ್ನು ಅಪ್ಪಿ ಮುದ್ದಾಡಿ ಇಲ್ಲಲ್ಲೇ ಗೆರೆಯುತ್ತಾ ಚಲೋ 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 ಚಾಂತ ಮುತ್ತು ಕೊಟ್ಕೊಂಡು ಓಡಾಡ್ದವ್ರು ಯಾರಪ್ಪ? ನಾವ ಯಾರು? ಕಾಂಗ್ರೆಸ್ನವ್ರು. ಈಗ ಡೈವರ್ಸಾ ನಿಮ್ಮಿಬ್ಬರದುವೆ? ಕೇಳ್ರಪ್ಪ ಹೋಗಿ ಕಮ್ಯುನಿಸ್ಟ್ಗಳನ್ನು. ಬೆಂಗಳೂರಿನಲ್ಲಿ ನಾವು ಕೇಳ್ಬೋದು ಈ ಪ್ರಶ್ನೆ. ನನ್ನ ಪ್ರಕಾರ ಕೇಳ್ಬೋದಲ್ಲ, ಕೇಳಬೇಕು. ದೀರ್ಘಕಾಲ ಬೆಂಗಳೂರಲ್ಲಿರೋ ಈಗ ಮಲಯಾಳಿಗಳು ಕನ್ನಡ ಕಲಿದೇ ಇದ್ರೆ ನಾವೇನು ಮಾಡಬೇಕು? ಅಥವಾ ಯಾರೋ ಹಿಂದಿ ಭಾಷಿಕರು ಕಲಿದೇ ಇದ್ರೆ ನಾವೇನು ಮಾಡಬೇಕು? ವಾಯ್ಶುರು ಇಲ್ಲೊಂದು ಕುರುಡೋ ಅಂದರೆ ಕೊಡಮ್ ಮೂತಿಗೂ ಅಂದ ಅವನಿಗೆ ಅನ್ಬೇಕು, ಇಲ್ಲಿಗೆ ಬಂದ್ಮೇಲೆ ಕೊಡ ಅನ್ಬೇಕು ಮೂತಿಗೆ. ಏನೋ 15 ದಿನ ಕೆಲಸಕ್ಕೆ ಬಂದಿದ್ದೆ ಅಂದರೆ ಓಕೆ, 6 ತಿಂಗಳಿಗೋಸ್ಕರ ಯಾವುದೋ ಶಾರ್ಟ್ ಟರ್ಮ್ದು ಪೋಸ್ಟಿಂಗ್ ಹಾಕಿದ್ರು ಅಂದರೆ ಓಕೆ. ಸೆಂಟ್ರಲ್ ಗೌರ್ಮೆಂಟಿಂದ ಈಗ ತಾನೇ ಮೊನ್ನೆ ಇನ್ನು ಪೋಸ್ಟ್ ಮಾಡಿದ್ದಾರೆ ಅಂದರೆ ಓಕೆ. ಇಲ್ಲೇ ಎಷ್ಟು ವರ್ಷದಿಂದ ಇದೆಯಾ? 15 years ಅಂದರೆ ಯಾಕೆ ಶುಡ ಇಲ್ಲ? ಜಜ್ಜ ಮೂತಿ ಅವನಿಗೆ ಅನ್ಬೇಕು. ಜಡ್ಜ್ ಅವ್ನಿಗೆ ಹೇಳ್ತೀನಿ, ಇನ್ನೊಂದ್ಸರಿ ಮಾತಾಡೋಕೆ ಆಗಬಾರ್ದು ಬಾಯಿ ಒಳಗೆ ಅವನಿಗೆ. ದಟ್ ಶುಡ್ ಬಿ ದಿ ಪಾಲಿಸಿ. ನಾನು ಈಗಲೂ ಹೇಳ್ತೀನಿ, ಯಾರು ಕನ್ನಡಿಗರು ಸೇರಿದಂತೆ ನಾಳೆ ಕಾಸರಗೋಡಲ್ಲೂ ಹೌದು, ಕನ್ನಡತನವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಅವರು ವ್ಯಾವಹಾರಿಕವಾಗಿ ಅವಶ್ಯವಿರಬಹುದಾದಷ್ಟನ್ನು ದೊಡ್ಡ ಪಂಡಿತೋತ್ತಮನಾಗಿ ಜ್ಞಾನಪೀಠ ಪ್ರಶಸ್ತಿ ತಗೊಳ್ಳೋದು ಬೇಕಿಲ್ಲ, ಅಷ್ಟಕ್ಕೆ ಆ ಭಾಷೆಯನ್ನು ಕಲಿಬೇಕು, ಮಲಯಾಳವನ್ನು ಕಲಿಬೇಕು. ಸೇಮ್ ರೂಲ್ ಅಪ್ಲೈಸ್ ನಮ್ಮಲ್ಲಿ, ಸೇಮ್ ಅಪ್ಲೈಸ್ ತಮಿಳ್ನಾಡಲ್ಲಿ, ಸೇಮ್ ಅಪ್ಲೈಸ್ ತೆಲುಗುನಲ್ಲಿ, ಎಲ್ಲದರಲ್ಲೂ ನಮ್ಮ ವಾದ ಯಾವತ್ತೂ ಅದೇನೆ, ಹಿಂದಿ ಬಿಟ್ಟು. ಈಗ BJPಯವರು ನೋಡಿ ತಾವ್ರೆ ರೈಲು ಪಾಪ, ಇವರು ಮಾಧ್ಯಮದ ಇವರು ಯಾರು ಕೇರಳ ಗಡಿ ಭಾಗದವರು ಹೇಳ್ತಿದ್ದಾರೆ. ನೋಡೋಣ ಇದು ಎಲ್ಲಿವರೆಗೂ ತೊಗೊಂಡೋಗತ್ತೆ ಕರ್ನಾಟಕ ಸರ್ಕಾರ. ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ನವ್ರು ನಮಗೆ ಮಾಡಬೇಕಾಗಿರೋ ಇನ್ನೊಂದು ಬಾಕಿ ಕೆಲಸ ಇದೆ, ಅದು ಮಾಡಿಸಿ. ಮಾನ್ಯ ಸ್ಟಡಿ ಮಾಡಿಕೊಂಡು ಬರೋ KPCC ಅಧ್ಯಕ್ಷರು, ಸ್ಟಡಿ ಮಾಡಿಬಿಟ್ಟಿರೋ ಚೀಫ್ ಮಿನಿಸ್ಟ್ರು, ಅರಗಿಸ್ಕೊಂಬಿಟ್ಟಿರೋ ಕನ್ನಡ ಮಂತ್ರಿಗಳು ಎಲ್ಲರೂ ಸೇರಿ ಒಂದು ಮಾಡಿ ಆ KC ವೇಣುಗೋಪಾಲ್ ಎಂಬ ವ್ಯಕ್ತಿ ಇದ್ದಾರಲ್ಲ ಅವ್ರ ಕೈಲಿ ಹೇಳಿಸಿ, ಇದು ಚುನಾವಣೆಗೋಸ್ಕರ 2 ರಾಜ್ಯಗಳ ಮಧ್ಯೆ ತಂದಿಡ್ತಿದ್ದಾರೆ ನಮ್ಮ ಚೀಫ್ ಮಿನಿಸ್ಟ್ರು, ತಲೆ ಕೆಡಿಸ್ಕೋಬೇಡಿ ಕನ್ನಡಿಗರೇ, ನಾವು ನೀವು ಅಣ್ಣ ತಮ್ಮ ಇದ್ದಂಗೆ, ಅಷ್ಟು ಗಟ್ಟಿಯಾಗಿದೆ ನಮ್ಮ ಅಷ್ಟು ಗಟ್ಟಿ, ನಾವು ಮುಖಾಮೂತಿ ನೋಡಿದ್ರೆ ಇದಕ್ಕೆ ಜಾಗ ಕೊಡಲ್ಲ, ಅವಕಾಶ ಕೊಡಲ್ಲ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅಂತ ಹೇಳಿಸ್ರಪ್ಪ. ಒಂದೇ ಸ್ಟೇಟ್ಮೆಂಟ್ ಸಾಕು, ಹೇಳಿಸಿ, ಆಮೇಲೆ ನೋಡೋಣ, ಆಮೇಲೆ ವಿಜಯನ್ ಜೊತೆ ಫೈಟಿಂಗು ಮಾಡೋಣ. ಫಸ್ಟ್ ಇದಾಗ್ಬಿಡ್ಲಿ. ಎಸ್. ಬಳ್ಳಾರಿಯಲ್ಲಿ ಹೊತ್ಕೊಂಡಿರುವಂತಹ ರಾಜಕೀಯ ಕಿಚ್ಚು ಮತ್ತೆ ತಾರಕಕ್ಕೇರಿದೆ. ಇದೀಗ ಸರ್ಕಾರ ಗಲಭೆ ಪ್ರಕರಣವನ್ನು CIDಗೆ ವಹಿಸಿದೆ. ಇನ್ನು ರಾಜಶೇಖರ್ ಸಾವಿಗೆ ಶಾಸಕ ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಕಾರಣ, ಹಾಗಾಗಿ ಅವರನ್ನ ಬಂಧನಕ್ಕೆ ಒಳಪಡಿಸಿ ಅಂತ ಜನಾರ್ದನ ರೆಡ್ಡಿ ಆಗ್ರಹಿಸಿದ್ದಾರೆ. ಗಲಭೆಯಲ್ಲಿ ಮೃತಪಟ್ಟ ರಾಜಶೇಖರ್ ಅಂತ್ಯಕ್ರಿಯೆಯಲ್ಲಿ ಸಾಕ್ಷ್ಯನಾಶದ ಪ್ರಯತ್ನ ನಡೆದಿದೆ ಅಂತ ಆರೋಪಿಸಿ ಒಂದಷ್ಟು ಸಾಕ್ಷ್ಯವನ್ನು ರಿಲೀಸ್ ಮಾಡಿದ್ರು. ಮೊದಲು ಅಂತ್ಯ ಸಂಸ್ಕಾರಕ್ಕೆ ಗುಂಡಿ ತೋಡಿದ್ರು, ಆನಂತರ ಸುಟ್ಟು ಹಾಕಿದ್ದಾರೆ, ಅದು ಕೂಡ ಗ್ಯಾಸ್ನಿಂದ ಸುಟ್ಟು ಹಾಕಿದ್ದಾರೆ ಅಂತ ಆರೋಪಿಸ್ತಾ ಒಂದು ವಿಡಿಯೋ ಅಂದರೆ ಆ ಸ್ಮಶಾನದ ಗುಂಡಿ ಆಗಿರುವಂತಹ ವ್ಯಕ್ತಿಯ ಮಾತನ್ನು ಕೂಡ ಹೊರಕ್ಕೆ ಬಿಟ್ಟಿದ್ದಾರೆ.
ಈಶ್ ರೆಡ್ಡಿ ಬರೆದ ಸಮಕ್ಷಮದಲ್ಲೇ ರಾಜಶೇಖರ್ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಬೆನ್ನಿಂದೇನೆ ಇಂಟೆನ್ಷನಲಿ ಕೊಲೆ ಮಾಡಿರೋ ಕೇಸಲ್ಲಿ ಕೂಡ ಭರತ್ ರೆಡ್ಡಿನ ಈ ಕ್ಷಣದವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಸ್ಮಶಾನದಲ್ಲಿ ಅವನಿಗೆ ರಘುವನ್ನವನು ಫೋನ್ ಮಾಡ್ತಾನೆ, ಅದ್ರ ಬಗ್ಲಾಗೆ ನೀವು ಕುಣಿ ತೋಡಿ ಅಲ್ಲೇ ನಾವು ಹೊಣ್ಬೇಕಾಗುತ್ತೆ ಶವ ಅಂತ ಹೇಳಿ ಕುಣಿ ತೆಗಿತಾನೆ. ಪೊಲೀಸರು ಬಂದಿದ್ದಾರೆ ಅಲ್ಲಿಗೆ. ಈ ಹುಡುಗನ ವಿಡಿಯೋ ಫೋಟೋ ಎಲ್ಲದನ್ನ ತಗೊಂಡು ಪೊಲೀಸರು ಅಲ್ಲಿಂದ ಹೊರಟಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಆ ಹುಡುಗನಿಗೆ ಮತ್ತೆ ಫೋನ್ ಬರುತ್ತೆ, ನೀನ್ ಕುಣಿ ಮುಚ್ಚಿಬಿಡು, ನೀನು ಸುಡ್ಬೇಕಪ್ಪ, ಯಾವುದೇ ಕಾರಣಕ್ಕೂ ಉಣಿಸೋ ಪ್ರಶ್ನೆನೇ ಇಲ್ಲ. ಹಿಂದೂ ಸಂಪ್ರದಾಯದಂತೆ ಕಟ್ಟಿಗೆಗಳನ್ನಿಟ್ಟು ಕೂಡ ಸುಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಇದನ್ನ ಏನ್ ಮಾಡಿದ್ದಾರೆ, ಗ್ಯಾಸ್ ಇಂದ ಸುಟ್ಟಿದ್ದಾರೆ. ಇವರು ಸಾಕಷ್ಟು ಅನುಮಾನ, ಒಂದಷ್ಟು ಸಾಕ್ಷ್ಯ ಕೊಡ್ತಾ ಇದ್ದಾರೆ ಸರ್. ಬಟ್ ಇದನ್ನ ಎತ್ತಬೇಕಾಗಿದ್ದವ್ರ ಫ್ಯಾಮಿಲಿ ಬಿಟ್ಟಿದ್ದೆಲ್ಲ ಸಾಕ್ಷ್ಯ ಆಗಲ್ರಿ. ಕಾನೂನು ಪ್ರಕಾರ ಅಕ್ಸೆಪ್ಟ್ ಆಗಬೇಕಾದ್ರು ಅವ್ರು ಕೊಡಬಹುದು, ನಮ್ಮ ಹತ್ರ ಇದಿದೆ ಅಂತ ಅಷ್ಟೇ. ಆದರೆ ಇದನ್ನು ಪ್ರಶ್ನಿಸಬೇಕಾಗಿದ್ದ ಫ್ಯಾಮಿಲಿ ಅಲ್ವಾ ಸರ್? ಗುಂಡಿ ತೋಡಬೇಡಿ, ಗುಂಡಿಯಲ್ಲೇ ಮಾಡಬೇಕು, ಸುಡಬಾರ್ದು ಅನ್ನೋದನ್ನ. ಆ ಟೈಮಲ್ಲಿ ಪ್ರೆಷರ್ ಏನಿತ್ತು ಅಂತ ಗೊತ್ತಿಲ್ಲ. ಈಗ ನಮಗೆ ಇವತ್ತಿಗೂ ಕಾಡಬಹುದಾದ ಒಂದು ಕ್ರಿಮೇಷನ್ ಯಾವುದು? ರಾಜ್ಕುಮಾರ್ ಅವರ ಕ್ರಿಮೇಷನ್. ಯಾರ ಕಂಟ್ರೋಲಲ್ಲಿ ಇತ್ತು ಅವತ್ತು? ಅವ್ರ ಫ್ಯಾಮಿಲಿ ಕಂಟ್ರೋಲಲ್ಲಿ ಇತ್ತ ಅವತ್ತು? ಇಲ್ಲವೇ ಇಲ್ಲ. ಹಾಗಾಗಿ ಕೆಲವು ಸಾವುಗಳಲ್ಲಿ ಫ್ಯಾಮಿಲಿ ಕಂಟ್ರೋಲ್ಗಳು ಕಷ್ಟ ಸಿಗಲ್ಲ, ಯಾವನೋ ಕಂಟ್ರೋಲ್ ತಗೊಂಡ್ಬಿಟ್ಟಿರ್ತಾನೆ. ಇದು ಹಾಗೆ ಆದಂಗೆ ಆಗಿರಬಹುದು ಅಂತ ಅನ್ನಿಸ್ತಿದೆ ನನಗೆ ಮೇಲ್ನೋಟಕ್ಕೆ. ಎರಡನೇದು CID ಕೊಡ್ತಾರಂತೆ, ಕೊಟ್ಟಿದ್ದಾರೆ. ಏನೇನು ವ್ಯತ್ಯಾಸ ಆಗುತ್ತೆ CID ಕೊಟ್ರೆ? ಇಟ್ ಮೇಕ್ಸ್ ಕಾಮನ್ ಸೆನ್ಸೇ ಇಲ್ಲ ಇತ್ತೀಚೆಗೆ ನಮ್ಮಲ್ಲಿ. ಸ್ಟೇಷನ್ನಿಂದ SP ಲೆವೆಲಿಂದ CIDಗೆ ತಂದು ಕೊಟ್ಬಿಡೋದು, ಏನು ವ್ಯತ್ಯಾಸ? ಈ CID ಯಾರ ಕೆಳಗಡೆಗೆ ಬರುತ್ತೆ, ಮತ್ತೆ ರಾಜ್ಯಕ್ಕೆ ಬರುತ್ತಪ್ಪ. ಓಕೆ, ಈ ಪ್ರಕರಣದಲ್ಲಿ ಇಂಡಿಪೆಂಡೆಂಟ್ ಆಗಿದ್ದರೂ ಓಕೆ. ಈ ಪ್ರಕರಣದಲ್ಲಿ CM, DCM, ಹೋಮ್ ಮಿನಿಸ್ಟ್ರು, ಕಂಡು ಮಿನಿಸ್ಟ್ರುಗಳು ಫುಟ್ಪಾತಲ್ಲಿ ಹೋಗೋರು ಎಲ್ಲ ತಮ್ಮ ತೀರ್ಮಾನ ಕೊಟ್ಟ ಆಗೋಗಿದೆ. CID ಎಲ್ಲ ತೀರ್ಮಾನಗಳ ವಿರುದ್ಧವಾಗಿ ಹೋಗಿ ತನಿಖೆ ಮಾಡಿಬಿಡ್ತಾರಾ? ಇವರೆಲ್ಲರಿಗೂ ಮೀರಿದಂಥ ಒಂದು ಏನು ಪಿಂಕ್ ಹಾಕೊಂಡು ನೆಕ್ಕಕ್ಕದು CID? ಏನೂ ಆಗಲ್ಲ ಇದರಿಂದ. CBI ಅಂದರೆ ಇವರು CID ಕೊಟ್ಟರು. CBIಗೆ ಅವ್ರು ಹೇಳ್ತಾರೆ BJP ಅವ್ರ ಕಡೆಯಿಂದ ಬರೆಸ್ತೀರಿ ಅಂತಾರೆ. ಅಲ್ಟಿಮೇಟ್ಲಿ ರಾಜಕಾರಣಿಗಳು ಮಾಡಿರೋದೇನು ಈ ದೇಶದಲ್ಲಿ ಅಂದರೆ ಯಾರ ತನಿಖೆಯನ್ನು ಯಾವನು ಒಪ್ಪಕ್ಕಾಗದೇ ಇರೋ ಸ್ಟೇಜಿನ ತಂದಿಟ್ಟು ಆಗೋಗಿದೆ. ಹಾಗಾಗಿ ನೆಕ್ಸ್ಟ್ ನಾವು ಬೇರೆ ಯಾವ್ದಾದ್ರು ಅಮೆರಿಕಾಯಿಂದ ಕರ್ಸೋಣ, ಲಂಡನ್ನಿಂದ ಕರ್ಸ್ಬಿಡೋಣ ಈ ಸರಿ ಅಂತ ಕರ್ಸ್ಬೇಕೇನೋಪ್ಪ, ಗೊತ್ತಿಲ್ಲಪ್ಪ. ಎಲ್ಲ ರಾಜಕಾರಣ